ಸಿಂಹ ರಾಶಿ 12 ಆಗಸ್ಟ್ 2026 ಸೂರ್ಯಗ್ರಹಣ ವಿಶೇಷ ಭವಿಷ್ಯ. ನಮಸ್ಕಾರ ಸಮಸ್ತ ಸಿಂಹ ರಾಶಿಯ ಪ್ರೀತಿಯ ಬಂಧುಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಳೆ ಸಂಭವಿಸಲಿರುವ ವರ್ಷದ ಕೊನೆಯ ಖಗ್ರಾಸ ಸೂರ್ಯಗ್ರಹಣದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜತೆಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಪ್ರಿಯ ಸಿಂಹ ರಾಶಿಯ ಬಂಧುಗಳೇ, ನಾಳೆ ಅಂದರೆ 12 ಆಗಸ್ಟ್ 2026 ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 1:30 ಆಕಾಶಮಂಡಲದಲ್ಲಿ ಪ್ರಚಂಡ ಸೂರ್ಯಗ್ರಹಣ ಸಂಭವಿಸಲಿದೆ. ಸಿಂಹ ರಾಶಿಯವರೇ, ನಿಮ್ಮ ಇಡೀ ವ್ಯಕ್ತಿತ್ವ, ಗೌರವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಹಸವು ಈ ದಿನ ಒಂದು ದೊಡ್ಡ ಪರೀಕ್ಷೆಗೆ ಒಳಗಾಗಲಿದೆ. ಕರ್ಕಾಟಕ ರಾಶಿಯ ಆಶ್ಲೇಷ ನಕ್ಷತ್ರದಲ್ಲಿ ಸಂಭವಿಸಲಿರುವ ಈ ಸೂರ್ಯಗ್ರಹಣವು ನಿಮ್ಮ ಜಾತಕದ 12ನೇ ಮನೆಯಾದ ವ್ಯಯ, ವಿದೇಶ ಮತ್ತು ರಹಸ್ಯಗಳ ಭಾವದಲ್ಲಿ ಸಂಭವಿಸಲಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನು ಸರ್ಪದ ನಕ್ಷತ್ರವಾದ ಆಶ್ಲೇಷದಲ್ಲಿ ಗ್ರಹಣಕ್ಕೆ ಒಳಗಾಗುತ್ತಿರುವನು. ವೀಕ್ಷಕರೇ, ಸದ್ಯಕ್ಕೆ ಶನಿದೇವರು ಮೀನ ರಾಶಿಯಲ್ಲಿ ವಕ್ರಗತಿಯಲ್ಲಿದ್ದು ನಿಮ್ಮ 8ನೇ ಮನೆಯನ್ನು ಮತಿಸುತ್ತಿದ್ದಾರೆ. ರಾಹು ನಿಮ್ಮ 7ನೇ ಮನೆಯಾದ ಪಾಲುದಾರಿಕೆಯಲ್ಲಿ ಭ್ರಮೆಯನ್ನು ಸೃಷ್ಟಿಸುತ್ತಿದ್ದರೆ, ಕೇತು ನಿಮ್ಮದೇ ಸಿಂಹ ರಾಶಿಯಲ್ಲಿದ್ದು ವೈರಾಗ್ಯವನ್ನು ನೀಡುತ್ತಿದ್ದಾನೆ. ಈ ಗ್ರಹಣ ಭಾರತದಲ್ಲಿ ಕಾಣಿಸದಿದ್ದರೂ ನಿಮ್ಮ ಅವಚೇತನ ಮನಸ್ಸಿನ ಮೇಲೆ ಇದರ 100ರಷ್ಟು ಪ್ರಭಾವ ಇರಲಿದೆ. 12ನೇ ಮನೆಯ ಜಟಿಲ ಚಕ್ರವ್ಯೂಹ ಮತ್ತು ನಕ್ಷತ್ರ ಶಕ್ತಿ. ಸಿಂಹ ರಾಶಿಯವರೇ, ನಿಮ್ಮ 12ನೇ ಮನೆಯಲ್ಲಿ ಈ ದಿನ ಒಂದು ಅತ್ಯಂತ ಅಪರೂಪದ ಚತುರ್ಗ್ರಹ ಕೂಟ ಅಥವಾ 4 ಗ್ರಹಗಳ ಚಕ್ರವ್ಯೂಹ ರಚನೆಯಾಗುತ್ತಿದೆ. ನಿಮ್ಮ ಲಗ್ನಾಧಿಪತಿಯಾದ ಸೂರ್ಯ, 12ನೇ ಮನೆಯ ಒಡೆಯನಾದ ಚಂದ್ರ, 5 ಮತ್ತು 8ನೇ ಮನೆಯ ಒಡೆಯನಾದ ಗುರು ಹಾಗೂ 2 ಮತ್ತು 11ನೇ ಮನೆಯ ಒಡೆಯನಾದ ಬುಧ ಒಟ್ಟಿಗೆ ಸೇರಲಿದ್ದಾರೆ. ಇಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಬುಧನಿಗೆ ಸೇರಿದ ವಿಷಕಾರಿ ಸರ್ಪದ ಸಂಕೇತವಿರುವ ಆಶ್ಲೇಷ ನಕ್ಷತ್ರದಲ್ಲಿದ್ದಾರೆ. ದೇವಗುರು, ಬೃಹಸ್ಪತಿ ಮತ್ತು ಬುಧ ಗ್ರಹಗಳು ಶನಿಯ ಪುಷ್ಯ ನಕ್ಷತ್ರದಲ್ಲಿದ್ದಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು ನಿಮ್ಮ ಆಂತರಿಕ ಅಂತಃಪ್ರಜ್ಞೆಯ ಸಹಾಯವನ್ನು ಪಡೆಯಬೇಕು. ಇದು ಕೇವಲ ಹೊರಗಿನ ಬೆಳವಣಿಗೆಯ ಸಮಯವಲ್ಲ, ಬದಲಾಗಿ ನಿಮ್ಮ ಆಂತರಿಕ ಮನಸ್ಸನ್ನು ಗುಣಪಡಿಸಿಕೊಳ್ಳುವ ಕಾಲವಾಗಿದೆ. ವೃತ್ತಿಜೀವನ ಮತ್ತು ವಿದೇಶಿ ಸಂಪರ್ಕಗಳ ಸುವರ್ಣ ಯೋಗ. ಸಿಂಹ ರಾಶಿಯವರೇ, ವೃತ್ತಿಜೀವನ ಹಾಗೂ ವಿದೇಶಿ ಸಂಪರ್ಕಗಳ ವಿಷಯದಲ್ಲಿ ಈ ಗ್ರಹಣವು ನಿಮಗೆ ಅತ್ಯಂತ ದೊಡ್ಡ ಲಾಭವನ್ನು ತರಲಿದೆ. ವಿಶೇಷವಾಗಿ ನೀವು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸಿನೆಸ್ನಲ್ಲಿದ್ದರೆ ಅಥವಾ ವಿದೇಶಿ ವೀಸಾಕ್ಕಾಗಿ ಕಾಯುತ್ತಿದ್ದರೆ ಈ ಗ್ರಹಣ ಮಾಸ್ಟರ್ ಸ್ಟ್ರೋಕ್ ಆಗಲಿದೆ. ಲಾಭದ ಒಡೆಯನಾದ ಬುಧ 12ನೇ ಮನೆಯಲ್ಲಿ ಇರುವುದರಿಂದ ನವೆಂಬರ್ ತಿಂಗಳವರೆಗೆ ವಿದೇಶಿ ಒಪ್ಪಂದಗಳಿಂದ ನಿಮಗೆ ಹಠಾತ್ ಧನ ಲಾಭವಾಗಲಿದೆ. ಆದರೆ ಯಾವುದೇ ಕರಾರುಗಳಿಗೆ ಸಹಿ ಮಾಡುವ ಮುನ್ನ ಲೀಗಲ್ ಟೀಮ್ನ ಸಲಹೆಯನ್ನು ತಪ್ಪದೇ ಪಡೆಯಿರಿ. ಉದ್ಯೋಗ ಸ್ಥಳದಲ್ಲಿ ದಿನನಿತ್ಯವೂ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರದ ಪಠಣವನ್ನು ಮಾಡುವುದು ನಿಮಗೆ ಶ್ರೇಯಸ್ಕರ. ಹಣಕಾಸು, ಹೂಡಿಕೆ ಮತ್ತು ಶಾರೀರಿಕ ಆರೋಗ್ಯ. ಸಿಂಹ ರಾಶಿಯವರೇ, ಆರ್ಥಿಕವಾಗಿ ಧನ ಮತ್ತು ಲಾಭದ ಒಡೆಯನಾದ ಬುಧ 12ನೇ ಮನೆಯಲ್ಲಿ ಇರುವುದರಿಂದ ಹಠಾತ್ ದೊಡ್ಡ ವೆಚ್ಚಗಳು ಅಥವಾ ಆಸ್ಪತ್ರೆಯ ಖರ್ಚುಗಳು ಬರಬಹುದು. ಆದರೆ ನೀವು ಈ ಹಣವನ್ನು ದೀರ್ಘಕಾಲದ ಪಾಲಿಸಿಗಳಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿದರೆ ನಕಾರಾತ್ಮಕ ಶಕ್ತಿಯನ್ನು ಧನಾತ್ಮಕವಾಗಿ ಬದಲಾಯಿಸಬಹುದು. ಯಾವುದೇ ರೀತಿಯ ಜೂಜು ಅಥವಾ ಸಟ್ಟ ವ್ಯವಹಾರಗಳಿಂದ ದೂರವಿರಿ. ಬುಧವಾರದ ದಿನ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಮತ್ತು ಹೆಸರು ಬೇಳೆಯನ್ನು ದಾನ ಮಾಡಿ. ಆರೋಗ್ಯದ ದೃಷ್ಟಿಯಿಂದ ಲಗ್ನಾಧಿಪತಿ ಸೂರ್ಯ 12ನೇ ಮನೆಯಲ್ಲಿ ಗ್ರಹಣ ದೋಷದಲ್ಲಿರುವುದರಿಂದ ಹಾರ್ಟ್, ಕಣ್ಣಿನ ದೃಷ್ಟಿ ಮತ್ತು ರೋಗನಿರೋಧಕ ಶಕ್ತಿಯ ಮೇಲೆ ನೇರ ಪರಿಣಾಮ ಬೀರಬಹುದು. ಆಗಸ್ಟ್ ತಿಂಗಳಿನಲ್ಲಿ ಅತಿಯಾದ ಆತಂಕ ಮತ್ತು ನಿದ್ರಾಹೀನತೆ ಕಾಡಬಹುದು. ಪರಿಹಾರವಾಗಿ ತಾಮ್ರ ಅಥವಾ ಚಿನ್ನದ ಉಂಗುರದಲ್ಲಿ ಕೆಂಪು ಮಾಣಿಕ್ಯ ಅಂದರೆ ರೂಬಿ ರತ್ನವನ್ನು ಭಾನುವಾರ ಧರಿಸಿ. ಕೊರಳಿನಲ್ಲಿ 12 ಮುಖಿಯ ರುದ್ರಾಕ್ಷಿಯನ್ನು ಧರಿಸುವುದು ಅತ್ಯಂತ ರಕ್ಷಣಾದಾಯಕ. ಗುಪ್ತ ಶತ್ರುಗಳ ಭೀತಿ ಮತ್ತು ಆಧ್ಯಾತ್ಮಿಕ ಉನ್ನತಿ. ಈ ಗ್ರಹಚಾರದ ಅತ್ಯಂತ ರಹಸ್ಯ ಅಪಾಯವೆಂದರೆ ನಿಮ್ಮ ಗುಪ್ತ ಶತ್ರುಗಳು. ನಿಮ್ಮದೇ ಸಂಸ್ಥೆಯಲ್ಲಿ ಅಥವಾ ಆಪ್ತವಲಯದಲ್ಲಿ ಯಾರೋ ಒಬ್ಬರು ನಿಮ್ಮ ಬೆನ್ನಿನ ಹಿಂದೆ ಕುತಂತ್ರ ಮಾಡುತ್ತಿದ್ದಾರೆ ಮತ್ತು ನಿಮ್ಮ ರಹಸ್ಯ ದಾಖಲೆಗಳನ್ನು ಸೋರಿಕೆ ಮಾಡಲು ಯತ್ನಿಸುತ್ತಿದ್ದಾರೆ. ಕಣ್ಣು ಮುಚ್ಚಿ ಯಾರನ್ನೂ ನಂಬಬೇಡಿ. ಆಧ್ಯಾತ್ಮಿಕವಾಗಿ ಇದು ನಿಮಗೆ ಮುಕ್ತಿಯ ಸಮಯವಾಗಿದ್ದು ಧಾರ್ಮಿಕ ಚಿಂತನೆ ಹೆಚ್ಚಾಗಲಿದೆ. ಪುಷ್ಯ ನಕ್ಷತ್ರದ ಗುರುವು ಧ್ಯಾನದ ಮೂಲಕ ನಿಮ್ಮ ಗೊಂದಲಗಳಿಗೆ ಸೂಕ್ತ ಉತ್ತರವನ್ನು ನೀಡಲಿದ್ದಾನೆ. ಪ್ರತಿದಿನ ತಪ್ಪದೇ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಕಾಸ್ಮಿಕ್ ರಿಸೆಟ್ ಮತ್ತು ಕೊನೆಯ ದಿವ್ಯ ಮಂತ್ರ. ಸಿಂಹ ರಾಶಿಯವರೇ, ಕೊನೆಯದಾಗಿ ನೆನಪಿಡಿ, ಈ 12 ಆಗಸ್ಟ್ 2026 ಸೂರ್ಯಗ್ರಹಣವು ನಿಮ್ಮ ಪಾಲಿಗೆ ಒಂದು ದಿವ್ಯ ಕಾಸ್ಮಿಕ್ ರಿಸೆಟ್ ಬಟನ್ ಆಗಿದೆ. ಇದರ ಪ್ರಭಾವದಿಂದ ಮುಂಬರುವ 45 ದಿನಗಳವರೆಗೆ ನೀವು ಸಂಪೂರ್ಣವಾಗಿ ಲೋ ಪ್ರೊಫೈಲ್ ಕಾಯ್ದುಕೊಳ್ಳುವುದು ಕಡ್ಡಾಯವಾಗಿದೆ. ನಿಮ್ಮ ಪ್ರತಿಯೊಂದು ಮುಂದಿನ ಗುರಿ ಮತ್ತು ಕಾರ್ಯತಂತ್ರವನ್ನು ಜಗತ್ತಿನ ಕಣ್ಣಿನಿಂದ ರಹಸ್ಯವಾಗಿ ಇರಿಸಿ. ಇದು ಸಿಂಹದಂತೆ ಗರ್ಜಿಸಿ ಅಬ್ಬರಿಸುವ ಸಮಯವಲ್ಲ, ಬದಲಾಗಿ ತೆರೆಮರೆಯಲ್ಲಿ ಅತ್ಯಂತ ಮೌನವಾಗಿ ನಿಮ್ಮ ಯಶಸ್ಸಿನ ಬೇಟೆಗೆ ಭದ್ರವಾದ ಸ್ಕೆಚ್ ಹಾಕುವ ಸಮಯವಾಗಿದೆ.
ಹೇಳಲಾದ ದಿವ್ಯ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ. ಒಟ್ಟಾರೆಯಾಗಿ ಇಲ್ಲಿ ಘಟಿಸಲಿರುವ ಈ ಖಗ್ರಾಸ ಸೂರ್ಯಗ್ರಹಣವು ನಿಮಗೆ ನಕಾರಾತ್ಮಕತೆಯನ್ನ ನೀಡಿದರೂ ಸಹ ಹಲವು ಉತ್ತಮ ಅವಕಾಶಗಳನ್ನು ಸಹ ಜೊತೆಗೆ ನೀಡುವುದು ಕಂಡುಬರುತ್ತಿದೆ. ಹೀಗಾಗಿ ಇಲ್ಲಿ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳುವುದು ನಿಮಗೆ ಖಂಡಿತ ಭವಿಷ್ಯದ ಮಹಾಲಾಭವನ್ನು ಕರುಣಿಸಲಿದೆ. ವೀಕ್ಷಕರೇ, ನಾಳೆ ಸಂಭವಿಸಲಿರುವ ಮಹಾ ಖಗ್ರಾಸ ಸೂರ್ಯಗ್ರಹಣದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು, ಇಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ತಪ್ಪದೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.